ಮಹಾಕುಂಭ ಮೇಳದಲ್ಲಿ ಬೆಳಗಾವಿಯಲ್ಲಿ ತಾಯಿ ಮತ್ತು ಮಗಳು ಸಾವನ್ನಪ್ಪಿರುವಂಥ ದಾರುಣ ಘಟನೆ ನಡೆದಿರುವಂಥದ್ದು. ಜೊತೆಗೆ ಏನು ಜ್ಯೋತಿ ಹತ್ತರವಾಟ್ ಮತ್ತು ಮೇಘಾ ಹತ್ತರವಾಟ್ ಎಂಬ ತಾಯಿ ಮತ್ತು ಮಗಳು ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬ ಸದ್ಯ ಸಾಕಷ್ಟು ಆಕ್ರಂದನ ಕೂಡ ಈಗ ಮುಗಿಲು ಮುಟ್ಟಿರುವಂಥದ್ದು. ಸ್ವತಃ ಏನು ಅವರ ಜ್ಯೋತಿಯವರ ಪತಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಯಾವಾಗ ಹೋಗಿದ್ರಿ ಸರ್? ಇವರು ಮೊನ್ನೆ ರವಿವಾರ 26ನೇ ತಾರೀಕು ಸುಮಾರು 1 ಗಂಟೆಗೆ ಇಲ್ಲಿ ಇದು ಹೋಗಿದ್ರು, ಡಿಪಾರ್ಚರ್ ಆಗಿದ್ದರು. 26ರಿಂದ ನಿನ್ನೆ ಸಾಯಂಕಾಲ ಸೋಲಾಪುರ ಆ ಕಡೆ ಈ ಕಡೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ರು ಅವರು. ಇದು ಸ್ಪಂದನೆ ಚಲೋ ಇತ್ತು ಅವ್ರದ್ದು. ಇದ್ರದ್ದು ಟ್ರಾವೆಲ್ಸ್ ಆಗಲಿ ಇವ್ರ ಟೀಮದ್ದಾಗಲಿ ಎಲ್ಲ ಚಲೋ ಇತ್ತು, ಏನು ತೊಂದರೆ ಇದ್ದಿದ್ದಿಲ್ಲ. ನಿನ್ನೆ ರಾತ್ರಿ ಸಹಿತ 10 ಗಂಟೆಗೆ ಮಾತಾಡಿದ್ರು, ವಿಡಿಯೋ ಕಾಲ್ ಮಾಡಿಕೊಂಡು. ಅವಾಗ ಇಬ್ಬರು ತಾಯಿ ಮಗಳು ಮಾತಾಡ್ಯಾರ. ಇಬ್ಬರು ಚೆನ್ನಾಗಿದ್ದೇನೆ ಅಂತ ಹೇಳಿದರು. ಆದ್ರೆ ಚಳಿ ಮತ್ತು ಇದು ದಟ್ಟೆಲ್ಲ ಗದ್ಲಿದ್ದು ಅಂದ್ಕೂಡಲೇ ಈ ಸಾಧ್ಯ ಆಗಲಿಲ್ಲ ಅದು. ಆಮೇಲೆ ಕಡಿಕ ಇದನ್ನು ಮಾಡಿಕೊಂಡು ರಾತ್ರಿ 10 ಗಂಟೆಗೆ ಅಷ್ಟೇ. ಆಮೇಲೆ 2 ಗಂಟೆಗೇನೋ ಅಲ್ಲಿ ಕಾಲು ತೊಳಿತಾ ಆಯ್ತಂತೆ. ಮಧ್ಯಾಹ್ನ ಬೆಳಗಿನ 5 ಗಂಟೆಗೆ ಬೆಳಗಿನ ಕೆಲಸ ಮಾಡೋತ್ನಾಗ ವಿಷಯ ಗೊತ್ತಾಯ್ತು ಹಿಂಗಾಗ್ಯದ ಅಂತೇಳಿ. ಆವತ್ತಿಂದ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಅವರು ಇವರು ಪ್ರಮುಖರ ಇವ್ರ ಯಾರು ಚಿದಂಬರ ಪಾಟೀಲ್ ಅಂತ ಹೇಳಿ ಅವರು ಪ್ರಮುಖರಿದ್ದರು. ಅವ್ರ ಜೊತೆ ಸಂಪರ್ಕ ಮಾಡಿದೆ. ಅವರು ಪಾಪ ಸ್ಪಂದನೆ ಕೊಟ್ಟರು ಅವರು. ಆದರೆ ದವಾಖಾನೆ ಎಲ್ಲೇ ಅವ್ರಿಗೆ ಟ್ರೇಸ್ ಔಟ್ ಆಗಲಿಲ್ಲ. ಯಾವ ದವಾಖಾನೆ ಅಡ್ಮಿಟ್ ಮಾಡಿ ಯಾವ ರೀತಿಯ ಅವರು ಪ್ರಯತ್ನ ಮಾಡಿದ್ರು ಯಾವ ದವಾಖಾನೆ ಏನು ಅಂತ ಸ್ಪಂದನೆ ಸಿಗಲಿಲ್ಲ ಅವರಿಗೆ. ಕಡಿಕ ನಾವು ಪದೇ ಪದೇ ಫೋನ್ ಮಾಡಿದ್ರು ಸಹಿತ ಮಗಳಿಗೆ ಫೋನ್ ಮಾಡಿದೆ. ಮಗಳು ಫೋನ್ ರೀಚ್ ಆಗ್ತಿತ್ತು, ಆದ್ರೆ ಆ ಮಗಳು ಮಾತಾಡ್ತಾ ಇದ್ದಿಲ್ಲ. ಅವ್ರ ಗೆಳತಿ ಮಾತಾಡ್ತಿದ್ದಳು ಅವ್ರ ಜೊತೆ ಹೋದಾಕೆ. ಆಕಿದ್ದು ಪರಿಸ್ಥಿತಿ ಹಂಗಾಗಿತ್ತು. ಇಲ್ಲ ನಾನು ಎಂಜಾಯ್ಡ್ ಆಗೇನಿ, ಬೀಳಬಾರ್ದ ಜಾಗದಾಗ ಏಟು ಬಿದ್ದದ್ದು ನನಗೆ. ನಾನು ಭಾಳ ಸೀರಿಯಸ್ ಆಗೇನಿ. ಮೇಘ ಎಲ್ಲಿದ್ದಾಳೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಏನೂ ಸಂಪರ್ಕ ಸಿಗ್ತಾ ಇಲ್ಲ, ಸ್ವಲ್ಪ ನೋಡೋಣ ಅಂತ ವಿಷಯ ಹೇಳಿದಳು ಆಕೆ. ಆಮೇಲೆ ಅವ್ರ ಜೊತೆ ವಿದ್ಯಾ ಅಂತ ಒಬ್ಬರಿದ್ದರು, ಅವರು ವಿಷಯ ಹೇಳಿದರು ಹಿಂಗಾಗ್ಯದ ಅಂತ ಹೇಳಿ. ಎಷ್ಟು ಜನ ಹೋಗಿದ್ರಿ ಸರ್ ಇಲ್ಲಿಂದ ಅವ್ರ ಜೊತೆಗೆ, ನಿಮ್ಮ ಮಕ್ಕಳು ಮತ್ತು ಹೆಂಡತಿ ಜೊತೆಗೆ? ಇವ್ರು 5 ಜನ ಗುಂಪಿತ್ತು. 5 ಜನ ಹೋಗಿದ್ರು ಇವರು. ಒಟ್ಟಾರೆ ನಮ್ಮ ವಡಗಾಂವದಿಂದ 13 ಜನ ಒಂದು ಗುಂಪಿತ್ತಿದ್ದು. 13 ಜನ ಕಳಿಸ್ಕೊಟ್ಟಿದ್ದು. ಈ ರೀತಿ ಆಗಿತ್ತು. ಆಮೇಲೆ ರಾತ್ರಿ 10 ಗಂಟೆಗೆ ಮಾತಾಡಿದೆ. ಆಮೇಲೆ 10 ಗಂಟೆ ಮಾತಾಡಿ ಬೆಳಗ್ಗೆ 5 ಗಂಟೆಗೆ ವಿಷಯ ಗೊತ್ತಾಯ್ತು ಹಿಂಗಾಗ್ಯದ ಅಂಥೇಳಿ. ಅಲ್ಲಿಂದ ಮತ್ತೆ ಪದೇ ಪದೇ ಫೋನ್ ಮಾಡ್ತಾಯಿದ್ದೆ ಅವ್ರಿಗೆ. ಬಟ್ ಅದು ಸಂಪರ್ಕ ಸಿಗಲಿಲ್ಲ. ಯಾವ ದವಾಖಾನೆ ಟ್ರೇಸ್ ಔಟ್ ಆಗಲಿಲ್ಲ. ಕಡೆಗೆ ಡಿ ಸಿ ಅವ್ರಿಗೆ ಸಂಪರ್ಕ ಮಾಡಬೇಕಂತ ಪ್ರಯತ್ನ ಮಾಡಿದೆ. ಅದು ನನಗೆ ಇದಕ್ಕೆ ಸಾಧ್ಯ ಆಗಲಿಲ್ಲ. ಕಡೆಗೆ ನಮ್ಮ ಹಳ್ಯಾಗೂ ಹೇಳಿದೆ ಹಿಂಗಾಗ್ಯದ ಅಂತ ಹೇಳಿ. ಅವರು ಮತ್ತು ಆಧಾರ್ ಕಾರ್ಡು ಇದು ಕೊಟ್ಕೋಸ್ಕರ ಅಂತ ಹೇಳಿದ್ಕೊಳ್ಳಿ. ನನ್ನ ಕಡೆಯೂ ಆಧಾರ್ ಕಾರ್ಡ್ ಇದ್ದಿಲ್ಲ. ಆಫೀಸಿಂದ ಮನೆಗೆ ಬಂದು ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಆಧಾರ್ ಕಾರ್ಡು ಸಿಗಲಿಲ್ಲ. ಬಹುತೇಕ ಮಗಳು ತೊಗೊಂಡು ಹೋಗ್ಯಾಳ ಅದನ್ನು 2. ಹಿಂಗೆ ಮತ್ತು ಜೆರಾಕ್ಸ್ ಕಾಪಿ ಇತ್ತು, ಜೆರಾಕ್ಸ್ ಕಾಪಿ ಅವ್ರಿಗೆ ಮತ್ತೆ ಕಳಿಸ್ಕೊಟ್ಟೆ. ಆಮೇಲೆ ಇವಾಗ ಏನೋ ಇದಾಗ ಒಂದು ಹಂತಕ್ಕೆ ಬಂದಿದೆ ಅಂತ. ಇನ್ನು ನೋಡ್ಬೇಕು ಮುಂದಿನ ಹಂತ ಒಳಗೆ ಏನೇನು ಮಾಡ್ತಾರೆ. ನಾಳೆ ಫೋನ್ ಮಾಡಿದ್ರು ಸರ್? ನಾನೇ ಅವ್ರಿಗೆ ಫೋನ್ ಮಾಡಿದ್ದೆ, ವಿನಾಯಕ ಚಿದಂಬರ ಪಾಟೀಲ್ ಅಂತ ಹೇಳಿ. ಆಮೇಲೆ ಅವ್ರು ಹೇಳಿದ್ರು ನನಗೆ, ಇಲ್ಲ ಸಾರಿ ಸರ್ 2 ಹೋಗ್ಯಾವ ಅಂಥೇಳಿ. ಏನು ಮಾಡ್ತಿದ್ದೆ ಸರ್ ಮಗಳು ಡಿಗ್ರಿ ಮುಗಿದ ಇಲ್ಲ ಪ್ರೈವೇಟ್ ಕೆಲಸ ಮಾಡ್ತಾಯಿದ್ರು. ಮುಂದಿನ ತಿಂಗಳನ್ನ ಆಕೆ ಮಾರ್ಚ್ ಒಳಗೆ ಏನೋ ಒಂದು ಲಗ್ನ ಸಂಬಂಧ ಪ್ರಯತ್ನ ಮಾಡ್ಲಿಕ್ಕತ್ತಿದ್ದೆ. ಅಷ್ಟೊತ್ತಿಗೆ ನಾನು ಲಗ್ನ ಆದ್ರೆ ಮುಂದೆ ನಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇದು ಮಾಡೋ ಹಠ ಹಿಡೋದು ಇನ್ನು ಹೋದೊಳಗೆ ಮಗಳ ಹಠ ಹಿಡೋದು ಹೋದಳು. ನಂಗೆ ಮುಂದಿನ ಅವಧಿ ಒಳಗೆ ಆಗ್ತದೋ ಇಲ್ಲ ಗೊತ್ತಿಲ್ಲ. ಅದಲ್ದ ಈಗ 150 ವರ್ಷದ ನಂತರ ಬರ್ಲಿಕ್ಕತ್ತದೆ. ಅದಕ್ಕೆ ಹೋದ ನಂತರ ಇದು ಮಾಡ್ತೇನೆ ಅಂತ ಹೇಳಿ ಹೋದ್ರು. ಎಷ್ಟು ನೀವು ಯಾರನ್ನಾರು ಸಂಪರ್ಕ ಮಾಡಿದ್ರಿ? ನಾನು ಮಗಳಿಗೆ ಮತ್ತು ಇದು ಮಾಡಿ ಮಗಳ ಸಂಪರ್ಕ ಮಾಡಿದ್ದೆ. ಮಗಳ ಸಂಪರ್ಕ ಆಗಲಿಲ್ಲ. ಪ್ರಮುಖರಾದರು ಇವರು ಚಿದಂಬರ ಪಾಟೀಲ್ ಅವ್ರಿಗೆ ಇದು ಮಾಡಿದ್ದೆ. ಅವರು ಕಡೆಗೆ ಈ ರೀತಿಯಾಗಿ ಅಂತ ಹೇಳಿದರು. ಡಿ ಸಿ ಅವ್ರಿಗೆ ಸಂಪರ್ಕದ ಮಾಡಿದ್ರಿ ಸರ್ ತರಬೇಕು? ಇಲ್ಲ, ಇನ್ನೂ ಏನು ಸಂಪರ್ಕ ಮಾಡಿಲ್ಲ. ಇದಿಷ್ಟು ಏನು ಕುಟುಂಬಸ್ಥರ ಮಾತಾಗಿರುವಂಥದ್ದು. ಜೊತೆಗೆ ಏನು ಮಗಳು ಏನು ಹಠ ಹಿಡಿದು ಏನು ಕುಂಭಮೇಳಕ್ಕೆ ಹೋಗಿದ್ರು. ಸುಮಾರು 144 ವರ್ಷಗಳ ಬಳಿಕ ಬಂದಿದೆ. ಹೀಗಾಗಿ ಹೋಗಲೇಬೇಕು ಅನ್ನೋ ಹಠ ಹಿಡಿದು ಹೋಗಿದ್ರು. ಅಂದರೆ ಕರೆದುಕೊಂಡು ಬರುವ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಜೊತೆಗೆ ಸಂಪರ್ಕವನ್ನು ಕೂಡ ಮಾಡ್ತಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಹಾಕುಂಭ ಮೇಳದಲ್ಲಿ ಬೆಳಗಾವಿಯಲ್ಲಿ ತಾಯಿ ಮತ್ತು ಮಗಳು ಸಾವನ್ನಪ್ಪಿರುವಂಥ ದಾರುಣ ಘಟನೆ ನಡೆದಿರುವಂಥದ್ದು. ಜೊತೆಗೆ ಏನು ಜ್ಯೋತಿ ಹತ್ತರವಾಟ್ ಮತ್ತು ಮೇಘಾ ಹತ್ತರವಾಟ್ ಎಂಬ ತಾಯಿ ಮತ್ತು ಮಗಳು ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬ ಸದ್ಯ ಸಾಕಷ್ಟು ಆಕ್ರಂದನ ಕೂಡ ಈಗ ಮುಗಿಲು ಮುಟ್ಟಿರುವಂಥದ್ದು. ಸ್ವತಃ ಏನು ಅವರ ಜ್ಯೋತಿಯವರ ಪತಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಯಾವಾಗ ಹೋಗಿದ್ರಿ ಸರ್? ಇವರು ಮೊನ್ನೆ ರವಿವಾರ 26ನೇ ತಾರೀಕು ಸುಮಾರು
1 ಗಂಟೆಗೆ ಇಲ್ಲಿ ಇದು ಹೋಗಿದ್ರು, ಡಿಪಾರ್ಚರ್ ಆಗಿದ್ದರು. 26ರಿಂದ ನಿನ್ನೆ ಸಾಯಂಕಾಲ ಸೋಲಾಪುರ ಆ ಕಡೆ ಈ ಕಡೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ರು ಅವರು. ಇದು ಸ್ಪಂದನೆ ಚಲೋ ಇತ್ತು ಅವ್ರದ್ದು, ಇದ್ರದ್ದು ಟ್ರಾವೆಲ್ಸ್ ಆಗಲಿ ಇವ್ರ ಟೀಮದ್ದಾಗಲಿ ಎಲ್ಲ ಚಲೋ ಇತ್ತು, ಏನು ತೊಂದರೆ ಇದ್ದಿದ್ದಿಲ್ಲ. ನಿನ್ನೆ ರಾತ್ರಿ ಸಹಿತ 10 ಗಂಟೆಗೆ ಮಾತಾಡಿದರು, ವಿಡಿಯೋ ಕಾಲ್ ಮಾಡಿಕೊಂಡು. ಅವಾಗ ಇಬ್ಬರು ತಾಯಿ ಮಗಳು ಮಾತಾಡ್ಯಾರ, ಇಬ್ಬರು ಚೆನ್ನಾಗಿದ್ದೇನೆ ಅಂತ ಹೇಳಿದರು. ಆದ್ರೆ ಚಳಿ ಮತ್ತು ಇದು ದಟ್ಟೆಲ್ಲ ಗದ್ದಲಿದ್ದ ಅಂದ್ಕೂಡಲೇ ಈ ಸಾಧ್ಯ ಆಗಲಿಲ್ಲ ಅದು. ಆಮೇಲೆ ಕಡಿಕ ಇದನ್ನು ಮಾಡಿಕೊಂಡು ರಾತ್ರಿ 10 ಗಂಟೆಗೆ ಅಷ್ಟೇ. ಆಮೇಲೆ 2 ಗಂಟೆಗೇನೋ ಅಲ್ಲಿ ಕಾಲು ತೊಳಿತಾ ಆಯ್ತಂತೆ. ಮಧ್ಯಾಹ್ನ ಬೆಳಗಿನ 5 ಗಂಟೆಗೆ ಬೆಳಗಿನ ಕೆಲಸ ಮಾಡೋತ್ನಾಗ ವಿಷಯ ಗೊತ್ತಾಯ್ತು ಹಿಂಗಾಗ್ಯದ ಅಂಥೇಳಿ. ಆವತ್ತಿಂದ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಅವರು ಇವರು ಪ್ರಮುಖರ ಇವ್ರ ಯಾರು ಚಿದಂಬರ ಪಾಟೀಲ್ ಅಂತ ಹೇಳಿ ಅವರು ಪ್ರಮುಖರಿದ್ದರು, ಅವ್ರ ಜೊತೆ ಸಂಪರ್ಕ ಮಾಡಿದೆ. ಅವರು ಪಾಪ ಸ್ಪಂದನೆ ಕೊಟ್ಟರು ಅವರು. ಆದರೆ ದವಾಖಾನೆ ಎಲ್ಲೇ ಅವ್ರಿಗೆ ಟ್ರೇಸ್ ಔಟ್ ಆಗಲಿಲ್ಲ. ಯಾವ ದವಾಖಾನೆ ಅಡ್ಮಿಟ್ ಮಾಡಿ ಯಾವ ರೀತಿಯ ಅವರು ಪ್ರಯತ್ನ ಮಾಡಿದ್ರು ಯಾವ ದವಾಖಾನೆ ಏನು ಅಂತ ಸ್ಪಂದನೆ ಸಿಗಲಿಲ್ಲ ಅವರಿಗೆ. ಕಡಿಕ ನಾವು ಪದೇ ಫೋನ್ ಮಾಡಿದ್ರು ಸಹಿತ ಮಗಳಿಗೆ ಫೋನ್ ಮಾಡಿದೆ, ಮಗಳು ಫೋನ್ ರೀಚ್ ಆಗ್ತಿತ್ತು. ಆದ್ರೆ ಮಗಳು ಮಾತಾಡ್ತಾ ಇದ್ದಲ್ಲ, ಅವ್ರ ಗೆಳತಿ ಮಾತಾಡ್ತಿದ್ದಳು ಅವ್ರ ಜೊತೆ ಹೋದಾಕೆ. ಆಕ್ಯದ ಪರಿಸ್ಥಿತಿ ಹಂಗಾಗಿತ್ತು. ಇಲ್ಲ ನಾನು ಎಂಜಾಯ್ಡ್ ಆಗೇನಿ, ಬೀಳಬಾರ್ದ ಜಾಗದಾಗ ಏಟು ಬಿದ್ದದ್ದು ನನಗೆ, ನಾನು ಭಾಳ ಸೀರಿಯಸ್ ಆಗೇನಿ, ಮೇಘ ಎಲ್ಲಿದ್ದಾಳೆ ಗೊತ್ತಾಗ್ತಾ ಇಲ್ಲ, ಆಮೇಲೆ ಏನೂ ಸಂಪರ್ಕ ಸಿಗ್ತಾ ಇಲ್ಲ, ಸ್ವಲ್ಪ ನೋಡೋಣ ಅಂತ ವಿಷಯ ಹೇಳಿದಳಕ್ಕೆ. ಆಮೇಲೆ ಅವ್ರ ಜೊತೆ ವಿದ್ಯಾ ಅಂತ ಒಬ್ಬರಿದ್ದರು, ಅವರು ವಿಷಯ ಹೇಳಿದರು ಹಿಂಗಾಗ್ಯದ ಅಂತ ಹೇಳಿ. ಎಷ್ಟು ಜನ ಹೋಗಿದ್ರಿ ಸರ್ ಇಲ್ಲಿಂದ ಅವ್ರ ಜೊತೆಗೆ, ನಿಮ್ಮ ಮಕ್ಕಳು ಮತ್ತು ಹೆಂಡತಿ ಜೊತೆಗೆ? ಇವ್ರು 5 ಜನ ಗುಂಪಿತ್ತು, 5 ಜನ ಹೋಗಿದ್ರು ಇವರು. ಒಟ್ಟಾರೆ ನಮ್ಮ ವಡಗಾಂವದಿಂದ 13 ಜನ ಒಂದು ಗುಂಪಿತ್ತಿದ್ದು, 13 ಜನ ಕಳಿಸ್ಕೊಟ್ಟಿದ್ದು. ಈ ರೀತಿ ಆಗಿತ್ತು. ಆಮೇಲೆ ರಾತ್ರಿ 10 ಗಂಟೆಗೆ ಮಾತಾಡಿದೆ. ಆಮೇಲೆ 10 ಗಂಟೆ ಮಾತಾಡಿ ಬೆಳಗ್ಗೆ 5 ಗಂಟೆಗೆ ವಿಷಯ ಗೊತ್ತಾಯ್ತು ಹಿಂಗಾಗ್ಯದ ಅಂಥೇಳಿ. ಅಲ್ಲಿಂದ ಮತ್ತೆ ಪದೇ ಫೋನ್ ಮಾಡ್ತಾಯಿದ್ದೆ ಅವ್ರಿಗೆ, ಬಟ್ ಅದು ಸಂಪರ್ಕ ಸಿಗಲಿಲ್ಲ. ಯಾವ ದವಾಖಾನೆ ಟ್ರೇಸ್ ಔಟ್ ಆಗಲಿಲ್ಲ. ಕಡೆಗೆ ಡಿ ಸಿ ಅವ್ರಿಗೆ ಸಂಪರ್ಕ ಮಾಡಬೇಕಂತ ಪ್ರಯತ್ನ ಮಾಡಿದೆ, ಅದು ನನಗೆ ಇದಕ್ಕೆ ಸಾಧ್ಯ ಆಗಲಿಲ್ಲ. ಕಡೆಗೆ ನಮ್ಮ ಹಳ್ಯಾಗೂ ಹೇಳಿದೆ ಹಿಂಗಾಗ್ಯದ ಅಂಥೇಳಿ. ಅವರು ಮತ್ತು ಆಧಾರ್ ಕಾರ್ಡು ಇದು ಕೊಟ್ಕೋಸ್ಕರ ಅಂತ ಹೇಳಿದ್ಕೊಳ್ಳಿ, ನನ್ನ ಕಡೆಯೂ ಆಧಾರ್ ಕಾರ್ಡ್ ಇದ್ದಿಲ್ಲ. ಆಫೀಸಿಂದ ಮನೆಗೆ ಬಂದು ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಆಧಾರ್ ಕಾರ್ಡು ಸಿಗಲಿಲ್ಲ. ಬಹುತೇಕ ಮಗಳು ತೊಗೊಂಡು ಹೋಗ್ಯಾಳ ಅದನ್ನು 2. ಹಿಂಗೆ ಮತ್ತು ಜೆರಾಸ್ಕೋಪಿ ಇತ್ತು, ಜೆರಾಸ್ಕೋಪಿ ಅವ್ರಿಗೆ ಮತ್ತೆ ಕಳಿಸ್ಕೊಟ್ಟೆ. ಆಮೇಲೆ ಇವಾಗ ಏನೋ ಇದಾಗ ಒಂದು ಹಂತಕ್ಕೆ ಬಂದಿದೆ ಅಂತ, ಇನ್ನು ನೋಡ್ಬೇಕು ಮುಂದಿನ ಹಂತ ಒಳಗೆ ಏನೇನು ಮಾಡ್ತಾರೆ. ನಾಳೆ ಫೋನ್ ಮಾಡಿದ್ರು, ನಾನೇ ಅವ್ರಿಗೆ ಫೋನ್ ಮಾಡಿದ್ದೆ, ವಿನಾಯಕ ಚಿದಂಬರ ಪಾಟೀಲ್ ಅಂತ ಹೇಳಿ. ಆಮೇಲೆ ಅವ್ರು ಹೇಳಿದ್ರು ನನಗೆ, ಇಲ್ಲ ಸಾರಿ ಸರ್ 2 ಹೋಗ್ಯಾವ ಅಂಥೇಳಿ. ಏನು ಮಾಡ್ತಿದ್ದೆ ಸರ್ ಮಗಳು ಡಿಗ್ರಿ ಮುಗಿದ ಇಲ್ಲ ಪ್ರೈವೇಟ್ ಕೆಲಸ ಮಾಡ್ತಾಯಿದ್ರು. ಮುಂದಿನ ತಿಂಗಳನ್ನ ಆಕೆ ಮಾರ್ಚ್ ಒಳಗೆ ಏನೋ ಒಂದು ಲಗ್ನ ಸಂಬಂಧ ಪ್ರಯತ್ನ ಮಾಡ್ಲಿಕ್ಕಿದ್ದೆ. ಅಷ್ಟೊತ್ತಿಗೆ ನಾನು ಲಗ್ನ ಆದ್ರೆ ಮುಂದೆ ನಂಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇದು ಮಾಡೋ ಹಠ ಹಿಡೋದು ಇನ್ನು ಹೋದೊಳಗೆ ಮಗಳ ಹಠ ಹಿಡೋದು ಹೋದಳು. ನಂಗೆ ಮುಂದಿನ ಅವಧಿ ಒಳಗೆ ಆಗ್ತದೋ ಇಲ್ಲ ಗೊತ್ತಿಲ್ಲ, ಅದಲ್ದ ಈಗ 150 ವರ್ಷ ನಂತರ ಬರ್ಲಿಕ್ಕತ್ತದೆ. ಅದಕ್ಕೆ ಹೋದ ನಂತರ ಇದು ಮಾಡ್ತೇನೆ ಅಂತ ಹೇಳಿ ಹೋದ್ರು. ಎಷ್ಟು ನೀವು ಯಾರನ್ನಾರು ಸಂಪರ್ಕ ಮಾಡಿದ್ರೆ? ನಾನು ಮಗಳಿಗೆ ಮತ್ತು ಇದು ಮಾಡಿ ಮಗಳ ಸಂಪರ್ಕ ಮಾಡಿದ್ದೆ. ಮಗಳ ಸಂಪರ್ಕ ಆಗಲಿಲ್ಲ. ಪ್ರಮುಖರಾದರು ಇವರು ಚಿದಂಬರ ಪಾಟೀಲ್ ಅವ್ರಿಗೆ ಇದು ಮಾಡಿದ್ದೆ. ಅವರು ಕಡೆಗೆ ಈ ರೀತಿಯಾಗಿ ಅಂತ ಹೇಳಿದರು. ಡಿ ಸಿ ಅವ್ರಿಗೆ ಸಂಪರ್ಕದ ಮಾಡಿದ್ರಿ ಸರ್ ತರಬೇಕು? ಇಲ್ಲ, ಇನ್ನೂ ಏನು ಸಂಪರ್ಕ ಮಾಡಿಲ್ಲ. ಇದಿಷ್ಟು ಏನು ಕುಟುಂಬಸ್ಥರ ಮಾತಾಗಿರುವಂಥದ್ದು. ಜೊತೆಗೆ ಏನು ಮಗಳು ಏನು ಹಠ ಹಿಡಿದು ಏನು ಕುಂಭಮೇಳಕ್ಕೆ ಹೋಗಿದ್ರು. ಸುಮಾರು 144 ವರ್ಷಗಳ ಬಳಿಕ ಬಂದಿದೆ, ಹೀಗಾಗಿ ಹೋಗಲೇಬೇಕು ಅನ್ನೋ ಹಠ ಹಿಡಿದು ಹೋಗಿದ್ರು. ಅಂದರೆ ಕರೆದುಕೊಂಡು ಬರುವ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಜೊತೆಗೆ ಸಂಪರ್ಕವನ್ನು ಕೂಡ ಮಾಡ್ತಿದ್ದೀವಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.